ಬಿಡಿಸ್ತಿದ್ದ ಬ್ರೋ 2 ಲಕ್ಷದ ಕ್ಯಾಮ್ರಾ ತಗೊಂಡು ಹೋಗ್ತಿತ್ತದು. ಹಿಂಗ್ ಮಾತಾಡ್ತಾನೆ ನೋಡ್ರಿ ನಿಮ್ ಫ್ರೆಂಡ್ಸ್. ಭಾಯ್ ಯಹಾ ಪೆ ಕ್ಯಾ ಹೋ ರಹಾ ಭಾಯ್? ಹೇಳು, ಅದು ಬಿಡು, ಮುಂದೆ ಮಾತಾಡು. ಚೀಟಿಂಗ್ ಕರ್ತಾ ಹೈ ತೂ. ನಾವಂತೂ ಸಖತ್ತಾಗಿದ್ದೀವಿ, ನಾನಂತೂ ಸಖತ್ತಾಗಿದ್ದೀನಿ, ನಾನು ಸಖತ್ತಾಗಿದ್ದೇನೆ, ಇವನ್ಕಿಂತ ಸಖತ್ತಾಗಿದ್ದೀನಿ ನೋಡ್ರಿ. ಹೇಳ್ತಾನೆ ಫ್ರೆಂಡ್ಸ್. ಬಟ್ ಮನ್ಸಿಂದ ಬಾಳ ನೊಂದನ. ಏನೋ ನೊಂದಿಲ್ಲ. ರೀಸೆಂಟ್ ಆಗಿ ಒಂದ್ ಬ್ರೇಕಪ್ ಆಗೈತೆ ಅಣ್ಣ. ಏನೋ ಹೇಳೋದು ಮಾತಾಡೋದು ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಅದಕ್ಕೋಸ್ಕರ ತುಂಬಾ ನೊಂದಿದ್ದಾನೆ. ಅವಂದೆಲ್ಲ ನನ್ಗೆ ಹೇಳ್ತಾವನೆ. ನೊಂದಿರೋ ಜೀವಕ್ಕ ನೊಂದಿರೋರೇ ಬೇಕಂತ. ಯಾರಾದ್ರೂ ಇದ್ರೆ ಅಣ್ಣ ಡಿಎಂ ಮಾಡ್ರಿ. ಯಾವ್ದಿಲ್ಲ, ಇವ್ರಿಗೆ ಡಿಎಂ ಮಾಡ್ರಿ. ಒಬ್ರು ನೊಂದಿರೋರು ಅದರ್ ಫ್ರೆಂಡ್ಸ್, ನಿನಗೆ ಅದು ವಿಡಿಯೋ ಕಳಿಸಿದ್ದೆ ನೋಡಿಯಾ? ನೊಂದಿರೋರ್ಗೆ ನೊಂದಿರೋರೇ ಸಿಗ್ಬೇಕಂತೆ ಅರ್ಥ ಮ್ಯಾಚ್ ಬಾಕ್ಸ್ ಆಡ್ಸೋದು ಮ್ಯಾಚ್ ಇಷ್ಟೇ ಅಷ್ಟೇ. ಕಟ್ ಆಗ್ತಾ ಅನ್ಸುತ್ತಲ್ಲಿ. ಕಟ್ ಎಡಿಟ್ ಅಷ್ಟು ಕ್ಲೀನ್ ಆಗಂತ್ರ ಅದಕ್ಕೆ ಮಾಡಕ್ ಬರಲ್ಲ, ಇದ್ದದ್ದು ಹೇಳ್ತೀನಿ. ಮತ್ತೆ ಹೆಂಗ್ ಮಾಡ್ದ ಬ್ರೋ? ಕಲ್ತಿರ್ತಾನ ಬ್ರೋ, ಸುಮ್ಮನೆ ಬರೀ ಹಿಂಗೆ ಟಕ್ ಅನ್ಸ್ಕೊಂಡ್ ಮಾಡ್ದ. ನಾನ್ ಎಲ್ಲ ಹಿಂಗ್ ಬಡ್ಲಿ ತಲೆ ಮೇಲೆ ಹಿಂಗ್ ಗೀಚ್ ಅದೇ ಎಕ್ಸ್ಪೆಕ್ಟ್. ನಮ್ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಯಾವ ಕೆಲಸ ಸೈಲೆಂಟ್ ಆಗಿರಪ್ಪ. ಅದು ಕೋಟಿ ಕೊಟ್ಟಿಲ್ಲ ಅಂದ್ರೆ ಮಾಡ್ತಾರ, ಹೌದಲ್ಲ? ನಿನಗ್ ಕೋಟಿ ಕೊಟ್ರೆ ಏನ್ ಮಾಡ್ತಿ? ಏನ್ ಮಾಡಲ್ಲ ಬ್ರೋ. ಕೋಟಿ ಕೊಟ್ರೆ ಏನ್ ಮಾಡಲ್ಲ, ಏನ್ ಮಾಡ್ತೀನಿ ಅಂತ ಕೇಳ್ಬೇಕಾರೆ ಆಯ್ತು ಆಯ್ತಪ್ಪ. ಯಾರದು ಅವ್ರದೆಲ್ಲ ಹೆಸರು ಬೇಡ. ಸಮಜ್ರು ನಿಂಗ್ ಕೋಟಿ ಕೊಟ್ರೆ ಏನ್ ಮಾಡ್ತೀಯ ಅದೇ ಅಂತ ಕೇಳಕ್ ಕುಂತೆ ನನಗೆ. ನಾನು ಒಂದ್ ಹೇಳ್ತೀನಿ, ಅದಕ್ಕೆ ಕೋಟಿ ಕೊಡ್ತೀನಿ, ಮಾಡಿದ್ರೆ ಮಾಡ್ತೀಯ? ಹೆಂಗಿರುತ್ತದು ಟಾಸ್ಕ್? ಅದು 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 ಕೋಲಣ್ಣ ಕೋಲೆ ಕೋಲೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಂದು ನ್ಯಾಚುರಲ್ ಕಲರ್, ಓಕೆನಾ? ನನ್ನ ನ್ಯಾಚುರಲ್ ಬ್ಯೂಟಿ ನೋಡ್ರಿ ಒಂದ್ಸಲ. ಚೆನ್ನಾಗಿರ್ನೇ ಇಲ್ಲ ನೋಡಿ. ಈ ಬ್ಯೂಟಿನ ಎಷ್ಟು ಜನ ಎಷ್ಟು ಪಡ್ತೀರಾ ಸ್ವಲ್ಪ ಹೇಳಿ, ಕಾಮೆಂಟ್ ಮಾಡಿ, ಓಕೆನಾ? ಸೊ ಬೈ ಗಾಯ್ಸ್. ನೋಡಿ ಫ್ರೆಂಡ್ಸ್, ಸಮೀರ್ಗೆ ಬಹಳ ಇಷ್ಟ ಆಗ್ಬಿಟ್ಟನತ. ನನಗೆ ಯಾಕೆ ಇಷ್ಟ ಅಂತ ಈ ವಿಡಿಯೋ ನೀನ್ ನೋಡ್ತಿದ್ರೆ ಹುಲಿಗ್ ಮೆಸೇಜ್ ಮಾಡು. ಇವನೊಂದು ಲಾಸ್ಟ್ ಟೈಮ್ ಒಂದು ಡೈಲಾಗ್ ಹೊಡೆದಿದ್ದ. ಏನು ಅದು ಕಪ್ಪಲ್ಲಿರೋದು ಕಲ್ಲು ಗಿಲ್ಲ ಅಂತ ಏನೋ ಒಂದು ಲವ್ ಮ್ಯಾಟ್ರ್. 4 ಮಿಲಿಯನ್ 5 ಮಿಲಿಯನ್ ಹೋಗೈತೆ ಫ್ರೆಂಡ್ಸ್. ಅದು ರೀಲ್, ಅದು ವ್ಯೂಸ್ ಯಾರೋ ಕಟ್ ಮಾಡಿ ಹಾಕಿದ್ ಸ್ಯಾಡ್ ಮ್ಯೂಸಿಕ್. ರಿಯಾಲಿಟಿ ಹೇಳಿದ್ರೆ ಜನಕ್ಕೆ ಕನೆಕ್ಟ್ ಆಗುತ್ತೆ. ಹೌದೌದು ಫ್ರೆಂಡ್ಸ್, ಅಣ್ಣ ರಿಯಾಲಿಟಿ ಮಾತಾಡ್ತಾನೆ. ಯಾಕಂದ್ರೆ ಅಷ್ಟು ನೊಂದು ಬಿಟ್ಟಾನ ಫ್ರೆಂಡ್ಸ್. ಮಗನೇ ಅಷ್ಟು ನೊಂದು ಬಿಟ್ಟಾನ. ಬರೀ ಇಂಥದೆಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಫೋನ ಮಾಡಿಲ್ಲ ಯಾಕೋ ನನ್ನ ಲವರ, ಯಾಕೆ ಮಾಡಿಲ್ಲ? ಲೋಕ ಮಾಡ್ಯಾನೋ ಯಾಕ ನನ್ನ ನಂಬರ, ಯಾಕೆ ಮಾಡಿಬ್ರು? ಮನಸ್ಸಿಗೆ ಆಗೈತಿ ಬ್ಯಾಸರ, ಹೊಟ್ಟಿಗೆ ಕೂಡಿಲ್ಲ ಕಣ್ಣಿಗೆ ನಿರ್. ಯಾಕೆ ಮಾಡಿಲ್ಬ್ರು ಫೋನ್? ನಾನೇ ಯಾಕೆ ಮಾಡಿಲ್ಲ ಬ್ರೋ? ಬ್ಲಾಕ್ ಯಾಕೆ ಮಾಡಿಬ್ರು ನೀನ್? ಹೌದು, ಇಂಥ ಪ್ರತಿಭೆಗಳೆಲ್ಲ ಬಾರಿ ಇಟ್ಕೊಂಡವಲ್ಲ. ಜನ್ಮದ ಜೋಡಿ. ನೋಡ್ತಿದೀವಿ ಅಷ್ಟೇ, ಇದ್ರ ಬಗ್ಗೆ ಏನು ಮಾತಾಡ ನಾವು ಅಲ್ಲ ಬ್ರೋ, ಬಿಡವಾಗ್ಲಿ ಮಾತಾಡ್ಬಾರ್ದು. ಚೆನ್ನಾಗಿತ್ತು ಕಮೆಂಟ್ಸ್, ಚೆನ್ನಾಗಿತ್ತು. ಇದು ಕಲರ್ಸ್ ಕನ್ನಡ ಅವ್ರಿಗೆ, ಇದು ಕಲರ್ಸ್ ಕನ್ನಡ. ಇದು ಸುದೀಪ್ ಅವ್ರು ಕೂಡ ಇದು. ನನಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಮತ್ತೆ ಬರೋಕ್ಕೆ. ಖಂಡಿತ ನಾನು ಅದು ಉಳಿಸ್ಕೊತೀನಿ. ಯಾವುದೇ ಥರ ಗಲಾಟೆ ಮಾಡಲ್ಲ. ನಾನು ಎಲ್ಲ ಟಾಸ್ಕ್ಗಳು ಮಾಡ್ತೀನಿ. ನನಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಬರೋಕ್ಕೆ. ಒಂದು ದಿನಕ್ಕೆ ಕರೆದು ನಾನು ಬರ್ತೀನಿ, ಒಂದು ವಾರ ಕರೆದು ಬರ್ತೀನಿ, ಅಥವಾ ಫುಲ್ ಇರೋದಕ್ಕೆ ಕರೆದು ನಾನು ಬರ್ತೀನಿ. ಏನು ಅನ್ಸುತ್ತೆ ಬ್ರೋ ಇದರ ಬಗ್ಗೆ ನಿನಗೆ? ಮನುಷ್ಯ ಒಳ್ಳೇದಿದ್ದಾನೆ ಬ್ರೋ, ಬಟ್ ಸಮಯ ಸಂದರ್ಭ ಹಂಗೆ ಮಾಡಿಸಿತ್ತು ಏನೋ ಗೊತ್ತಿಲ್ಲ. ರಿಯಲ್ ಇದ್ದಾನೆ ಮನುಷ್ಯ, ಫೇಕ್ ಇಲ್ಲ. ಬಟ್ ಲಾಸ್ಟ್ ಟೈಮ್ ಪ್ರಥಮಿಗೆ ಹೊಡೆದ್ಬಿಟ್ಟಿದ್ದ. ಏನ್ ಕೊಡ್ಬೋದಾ ಈಗ ಇನ್ನೊಂದು ಚಾನ್ಸ್? ಬಿಗ್ ಬಾಸ್ ಚಾನ್ಸ್ ಕೊಡೋ ಡೌಟ್ ಬ್ರೋ, ಒಂದೇ ಸರ್ತಿ ಅಲ್ಲ. ಅಂಡ್ ಈ ಸತಿ ಬಂದಿರೋ ಕ್ಯಾಂಡಿಡೇಟ್ಸ್ ನಿಂಗೆ ಏನ್ ಅನ್ಸುತ್ತೆ ಬ್ರೋ ಬಿಗ್ ಬಾಸ್? ಅದು ಇನ್ನೊಂದ್ ಏನ್ ಗೊತ್ತಾ ಬ್ರೋ, ಬರೀ ಸೀರಿಯಲ್ ಅವ್ರನ್ನೇ ಹಾಕೊಂಡ್ಬಿಟ್ಟಾರ ಬ್ರೋ. ಅದು ಒಬ್ರಿಗೊಬ್ರು ಅವ್ರವ್ರ ಪರಿಚಯ ಇರೋರ್ನೇ ಇದಾರ ಈ ಸರ್ತಿ. ಲಾಸ್ಟ್ ಟೈಮ್ ಆದ್ರೂ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಿಂದ, ಯೂಟ್ಯೂಬ್ ಇಂದ, ಫೇಸ್ಬುಕ್ ಇಂದ ಒಬ್ರು ಹೋಗಿದ್ದಾರೆ. ನಾವಂತ್ರ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಧನರಾಜ್ ಅಂತ ಹೇಳಿ. ಹೌದಾ? ಅವ್ರು ಯೂಟ್ಯೂಬರ್. ಅವ್ರು ಉಡುಪಿ ಕಡೆ ಉಡುಪಿ ಕಡೆ. ಬಟ್ ಇನ್ನು ತಗೋಬೇಕಿತ್ತಪ್ಪ, ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ತುಂಬಾ ಜನ ಫೇಮಸ್. ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದಾರೆ ಬ್ರೋ, ಮಲ್ಲು ಜಮಖಂಡಿ.
ಶಿವಪುತ್ರ ಅವರಿದ್ದಾರೆ, ಅದೇ ತುಂಬಾ ಜನ ಇದ್ದಾರೆ. ಅವ್ರನ್ನೆಲ್ಲ ಇವ್ರು ತಗೋಬಹುದಾಗಿತ್ತವ, ಬಟ್ ಅವರೆಲ್ಲ ಕಷ್ಟಪಟ್ಟು ಎಲ್ಲ ಮಿಲಿಯನ್ಸ್ ಎಲ್ಲ ರೀಚ್ ಮಾಡ್ತಾರೆ ಬ್ರೋ. ಬೆಳೆದವರೆಲ್ಲ TRP ಇನ್ನ ಅವ್ರನ್ನೆಲ್ಲ ಕರ್ಕೊಂಡಿದ್ರು. ಅಟ್ಲೀಸ್ಟ್ ಯಾರು ಇವರು ಜಾನಪದ ಸಿಂಗರ್ಸ್, ಉತ್ತರ ಕರ್ನಾಟಕ ಜಾನಪದ ಸಿಂಗರ್ಸ್, ಅವ್ರ ಸಾಂಗ್ಸ್ ಎಷ್ಟೆಷ್ಟು ಹೆಂಗೆಲ್ಲ ರೀಚ್ ಆಗ್ತಾವ, ಅವ್ರನ್ನಾದ್ರೂ ಕರ್ಕೊಂಡಿದ್ರೆ ಸ್ವಲ್ಪ ಏನೋ ಒಂದು ಎಂಟರ್ಟೈನ್ಮೆಂಟ್ ಆ ತರ ಇರ್ತಿತ್ತು. ಎಲ್ಲ ಈ ಸರಿ ಹೋದ್ ಸರ ಗಂಡನ್ ಕರ್ಕೊಂಡ್ರಿ ಸರ್, ಅವ್ರು ಏನ್ ಮೇಲ್ಗಡೆ ಮನೆ ನಾಯಿಗೆ ಏನೋ ಮಾಡ್ತಾರೆ, ಏನಾಯ್ತು ಅಣ್ಣ ಗೊತ್ತಿಲ್ಲ, ಹೆಂಗೋ ಮರಿ ಆಗ್ತು ನಿಜ ನಿಂಗೆ ಗೊತ್ತಿಲ್ಲ, ಯಾಕೋ ಈ ತರ ಆಡ್ತೀವ್ಯಾ ನಿಜ, ದೊಡ್ಡ ನಾಯಿ ಕಣೋದು ಏಜ್ ಆಗಿತ್ತೆ ಅಣ್ಣ, ಅದೇನೋ ಈಟಲ್ಲಿ ಆಂಟಿ ಲವರ್ ನನ್ ಮಗನ ನಿಜ ಗೊತ್ತಿಲ್ಲ ಅಣ್ಣ, ಬಾಯಿಗೆ ಮಣ್ಣಾಕ ಲೇ ಟಮಿ. ಅದಿನ್ನೊಂದ್ ನೋಡಿ ಅಣ್ಣ, ಅದು ನಾಯಿ ಬೊಗಳ್ಕೊಂತ ಹೋಗ್ತಿರ್ತಾನ, ಗಾಡಿಗೆ ಹೋಗ್ತಿರ್ತಾನ, ಲೋಕಲ್ 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 ಬೈಯೋದ್ ನಿಲ್ಸ್ಬಿಡುತ್ತಲ್ಲ. ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ಸ್ವಲ್ಪ